ನಮಸ್ಕಾರ ಸಿನಿಪ್ರೇಮಿಗಳು. ಇವತ್ತು ನಾವು ಮಾತನಾಡೋದು ಸೌತ್ ಇಂಡಿಯಾ ಇಡೀ ಅಚ್ಚರಿಗೊಳಿಸಿದ ಸ್ಟೈಲಿಶ್ ಆಕ್ಟರ್, ಮಹಾನ್ ನಟನಾತಿ ದುಲ್ಕರ್ ಸಲ್ಮಾನ್ ಬಗ್ಗೆ. ಅವರ ಅಭಿನಯ, ಸ್ಟೈಲ್, ವೈವಿಧ್ಯಮಯ ಕಥೆಗಳನ್ನು ಆಯ್ಕೆ ಮಾಡುವ ದೃಷ್ಟಿ ಎಲ್ಲವೂ ಇವರನ್ನು ವಿಭಿನ್ನ ನಟನನ್ನಾಗಿ ತೋರಿಸಿವೆ. ಇದು ನಿಮಗಾಗಿ ದುಲ್ಕರ್ ಸಲ್ಮಾನ್ ಅಭಿನಯದ ಟಾಪ್ 10 ಸಿನಿಮಾಗಳ ಲಿಸ್ಟ್. ಇಲ್ಲಿನ ಪ್ರತಿಯೊಂದು ಚಿತ್ರವೂ ತಮ್ಮದೇ ಆದ ವಿಭಿನ್ನ ಜಾನರ್ನಲ್ಲಿವೆ. ಕೆಲವು ಪ್ರೇಮಕಥೆಗಳು, ಕೆಲವು ಥ್ರಿಲ್ಲರ್ಗಳು ಮತ್ತು ಕೆಲವು ಹೃದಯವಿದ್ರಾವಕ ನಾಟಕಗಳು. ಚೆನ್ನಾಗಿ ಕುಳಿತುಕೊಳ್ಳಿ, ಪಾಪ್ಕಾರ್ನ್ ತಯಾರಿಸಿ, ನಮ್ಮ ದಿಲ್ ರಾಜ ನಟನ 10 ಅದ್ಭುತ ಸಿನಿಮಾಗಳ ಕಡೆ ಸಫರ ಶುರು ಮಾಡೋಣ. ನಂಬರ್ 10, ಸೋಲೋ. ಮೊದಲಿಗೆ ಬರುವ ಸಿನಿಮಾ ಸೋಲೋ. ಇದು ಒಂದು ಎಕ್ಸ್ಪೆರಿಮೆಂಟಲ್ ಚಿತ್ರ. ದುಲ್ಕರ್ 4 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪ್ರತಿಯೊಂದು ತೀವ್ರ ಭಾವನೆಗಳ ಜೊತೆ ವ್ಯಕ್ತಿತ್ವಗಳಲ್ಲಿ ಶೈವ ಶಕ್ತಿಯ ಹಿನ್ನೆಲೆಯಲ್ಲಿ ಕಥೆಗಳು ಬದಲಾಗುತ್ತವೆ. ಕಿರುಚಿತ್ರಗಳ ಶೈಲಿಯಲ್ಲಿ ಮೂಡಿದರೂ ಇದು ಹಬ್ಬದ ಔತಣದಂತಹ ಚಿತ್ರ. ಇದು ಸಾಮಾನ್ಯ ಸಿನಿಮಾಗೆಲ್ಲ, ಇದೊಂದು ಕಲಾತ್ಮಕ ಪ್ರಯೋಗ. ಈ ಚಿತ್ರದ ಮೂಲಕ ದುಲ್ಕರ್ ತನ್ನ ನಟನೆ ಎಲ್ಲೆಡೆ ತೋರಿಸಿದ್ದಾರೆ. ನಂಬರ್ 9, ವರಾನ್ ಆವಶಾಮಂಡ್. ಈ ಚಿತ್ರ ಒಂದು ನವೀನ ಯುಗದ ಫ್ಯಾಮಿಲಿ ಡ್ರಾಮಾ. ದುಲ್ಕರ್ ಇಲ್ಲಿ ಒಂದು ಶೈಲಿಶ್, ಸಡಿಲ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಚಿತ್ರದಲ್ಲಿ ಮಧ್ಯ ವಯಸ್ಸಿನ ಪ್ರೇಮ, ಕುಟುಂಬದ ಸಂಬಂಧಗಳು ಮತ್ತು ಪ್ರಬುದ್ಧ ಸನ್ನಿವೇಶಗಳು ಮನಸ್ಸನ್ನು ಮುಟ್ಟುತ್ತವೆ. ಶೋಭನಾ ಮತ್ತು ಸುರೇಶ್ ಗೋಪಿ ಅವರ ಅಭಿನಯ ಕೂಡ ಚಿತ್ರಕ್ಕೆ ಬಲ ತರುತ್ತದೆ. ದುಲ್ಕರ್ ಇಲ್ಲಿ ಸ್ಟಾರ್ ಅಲ್ಲ, ಆದರೆ ಕಥೆಗೆ ಜೀವ ಕೊಡುವ ವ್ಯಕ್ತಿ. ನಂಬರ್ 8, ಬ್ಯಾಂಗಳೂರು ಡೇಸ್. ಇದು ಯುವಕರು ದೇವರಾದ ಸಿನಿಮಾ. 3 ಕಜಿನ್ಗಳು ಅರ್ಜುನ್, ದಿವ್ಯಾ, ಕ್ರಿಶ್ ಬ್ಯಾಂಗಳೂರಿನಲ್ಲಿ ಹೊಸ ಬದುಕು ಪ್ರಾರಂಭಿಸುತ್ತಾರೆ. ಅರ್ಜುನ್ ಪಾತ್ರದಲ್ಲಿ ದುಲ್ಕರ್ ಮಿಂಚುತ್ತಾರೆ. ಬೇದನೆ, ಹಾಸ್ಯ, ಬಾಂಧವ್ಯ ಎಲ್ಲವನ್ನೂ ತೋರಿಸುತ್ತಾರೆ. ಅವನ ಬೈಕ್, ಸ್ಟೈಲ್, ಮೌನ ಎಲ್ಲವೂ ಯುವಕರಲ್ಲಿ ಬಾಗಿಲು ತೆರೆದಿತ್ತು. ಇದು ಅಷ್ಟು ಕೇವಲ ಫನ್ ಸಿನಿಮಾ ಅಲ್ಲ, ದ್ವಂದ್ವ ಭಾವನೆಗಳ ನಿಜವಾದ ಚಿತ್ರಣ. ಇಂದು ಕೂಡ ಈ ಸಿನಿಮಾದ ಡೈಲಾಗ್ ರೀಲ್ಸ್ಗಳಲ್ಲಿ ಟ್ರೆಂಡ್ ಆಗುತ್ತಿವೆ. ನಂಬರ್ 7, ಕಣ್ಣುಂ ಕಣ್ಣುಂ ಕೊಳ್ಳೆಯಡಿತ್ತಾಲ್. ಇದು ಒಂದು ಸ್ಮಾರ್ಟ್ ಲವ್ ಕ್ರೈಮ್ ಥ್ರಿಲ್ಲರ್. ದುಲ್ಕರ್ ಇಲ್ಲಿ ಚೆನ್ನಾಗಿ ನೆಪದಡಿ ನಡೆಯುವ ಫ್ರಾಡ್ ಆಗಿ ಕಾಣಿಸುತ್ತಾರೆ. ಆದರೂ ಈ ಪಾತ್ರದ ಹಾಸ್ಯ ಮತ್ತು ಉತ್ಸಾಹವು ಪ್ರೇಕ್ಷಕರನ್ನು ಸೆಳೆಯುತ್ತದೆ. ರಾಕ್ ಮಾಡಿ ಹೊಕ್ಕು. ಆ ಸಿನಿಮಾ ಒಂದು ಫನ್ ರೈಡ್. ಕೊನೆ ತನಕ ನಿಮಗೆ ಅದು ಏನು ಎಂಬುದು ಗಂಭೀರ ತಿರುವು ಕೊಡುತ್ತದೆ. ದುಲ್ಕರ್ನ ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ ಮತ್ತು ಸ್ಟೈಲಿಶ್ ಆಯ ಎಲ್ಲವೂ ಪಕ್ಕಾ. ನಂಬರ್ 6, ಕುರೂಪ್. ಇದೊಂದು ಬಯೋಪಿಕ್ ಥ್ರಿಲ್ಲರ್. ದುಲ್ಕರ್ ಇಲ್ಲಿ ಭಾರತೀಯ ಇತಿಹಾಸದ ಅತ್ಯಂತ ಪ್ರಚಂಡ ಅಪರಾಧಿಗಳ ಪೈಕಿ ಒಬ್ಬ ಸುಕುಮಾರನ್ ಕುರೂಪ್ ಆಗಿ ಅಭಿನಯಿಸಿದ್ದಾರೆ. ಈ ಪಾತ್ರದಲ್ಲಿ ಅವರ ಹಠಾತ್ ರೂಪಾಂತರ, ಬಾಡಿ ಲ್ಯಾಂಗ್ವೇಜ್, ನಗು ಎಲ್ಲವೂ ಗಂಭೀರವಾಗಿ ರಚಿಸಲಾಗಿದೆ. ಇದು ಅವನ ಕರಿಯರ್ನ ಡಾರ್ಕ್ ಶೇಡ್. ಇಡೀ ಚಿತ್ರವನ್ನೇ ದುಲ್ಕರ್ ಏಕಾಂಗಿಯಾಗಿ ಹೊತ್ತು ಸಾಗಿದ್ದಾರೆ. ಇದು ನಿಮಗೆ ಪ್ರೇರಣೆಯೂ ಕೊಡುತ್ತೆ, ಬೆಚ್ಚ ಬೀಳಿಸುವ ತಿರುವುಗಳೂ ಕೊಡುತ್ತೆ. ನಂಬರ್ 5, ಓಕೆ ಕಣ್ಮಣಿ. ಇದು ಮಣಿರತ್ನಂ ನಿರ್ದೇಶನದ ಚೆಂದದ ಲವ್ ಸ್ಟೋರಿ. ದುಲ್ಕರ್ ಮತ್ತು ನಿತ್ಯಾ ಮೆನನ್ ಜೋಡಿ. ಇದು ಪರ್ಫೆಕ್ಟ್ ಕೆಮಿಸ್ಟ್ರಿ. ಅವನ ಪಾತ್ರದಲ್ಲಿ ನೀವು ಒಂದು ನವೀನ ಫಿಲಾಸಫಿಕಲ್ ಲವ್ ಸ್ಟೋರಿ ನೋಡಬಹುದು. ಇದು ಮದುವೆ ಮೇಲಿನ ನಂಬಿಕೆ, ವೈಯಕ್ತಿಕ ಮುಕ್ತತೆ ಮತ್ತು ಪ್ರೇಮದ ನಡುವಿನ ವ್ಯತ್ಯಾಸದ ಕಥೆಯಾಗಿದೆ. ಮನಸ್ಸಿಗೆ ಸ್ಫೂರ್ತಿ ಕೊಡೋ ಹೊಸತನವಿರುವ ಸಿನಿಮಾ. ನಂಬರ್ 4, ಉಸ್ತಾದ್ ಹೋಟೆಲ್. ದುಲ್ಕರ್ನ ಆರಂಭದ ದಿನಗಳಲ್ಲಿ ಸೂಪರ್ ಹಿಟ್ ಕೊಟ್ಟ ಸಿನಿಮಾ. ಅವನ ಪಾತ್ರ ಫೈಜಲ್ ಒಂದು ಪೂರ್ತಿ ಪೋಷಿತ ಯುವಕನ ರೂಪ, ಪ್ರಪಂಚ ನೋಡಿ ಬರುವ ಹುಡುಗ. ಆದರೆ ತಾತನ ಉಸ್ತಾದ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಾ ಆತ ಜೀವನದ ಹಳೆ ಮೌಲ್ಯಗಳನ್ನು ಕಲಿಯುತ್ತಾನೆ. ಇದು ಕೇವಲ ಆಹಾರದ ಬಗ್ಗೆ ಅಲ್ಲ, ಇದು ಪ್ರೀತಿಯ, ಸಂಸ್ಕೃತಿಯ, ತ್ಯಾಗದ ಕಥೆ. ದುಲ್ಕರ್ ಇದರಲ್ಲಿ ಸಂಪೂರ್ಣವಾಗಿ ಮುಳುಗಿ ನಟಿಸಿದ್ದಾರೆ. ನಂಬರ್ 3, ಚಾರ್ಲಿ. ಚಾರ್ಲಿ ಒಂದು ಕಲಾತ್ಮಕ ನಾಟಕ. ದುಲ್ಕರ್ ಇಲ್ಲಿ ಸ್ವತಂತ್ರ, ಆಳವಾದ ವ್ಯಕ್ತಿತ್ವದ ಪಾತ್ರದಲ್ಲಿ ಮಿಂಚುತ್ತಾರೆ. ಒಬ್ಬ ಹುಡುಗಿಯನ್ನ ಅವನು ಬಿಡಿಸಿ ನಿಲ್ಲುವ ಹಾದಿಯಲ್ಲಿ ನಾವು ಅವನ ಹಿಂದೆ ಸಾಗುತ್ತೇವೆ. ಚಿತ್ರದ ಡೈಲಾಗ್ಗಳು, ಕ್ಯಾಮ್ರಾ ವರ್ಕ್ ಮತ್ತು ಬಣ್ಣಗಳ ಬಳಕೆ ಅಚ್ಚರಿ ಉಂಟುಮಾಡುತ್ತದೆ. ಇದು ಕೇವಲ ಸಿನಿಮಾ ಅಲ್ಲ, ಒಂದು ಅನುಭವ. ನಂಬರ್ 2, ಸೀತಾರಾಮಂ. ಇತ್ತೀಚಿನ ಅವನ ಬ್ಲಾಕ್ ಬಸ್ಟರ್ ರಾಮ್ ಅವರ ಪಾತ್ರದಲ್ಲಿ ದುಲ್ಕರ್ ಮನಸ್ಸು ಜಯಿಸಿದ್ದಾರೆ. ಅವನ ನೋಟ, ಶಿಷ್ಟತೆ, ಶುದ್ಧ ಪ್ರೇಮ ಪ್ರತಿಯೊಂದು ದೃಶ್ಯವೂ ಸಾಹಿತ್ಯದಂತೆ. ಭಾರತ-ಪಾಕಿಸ್ತಾನ ಹಿನ್ನೆಲೆಯ ಹೃದಯವಿದ್ರಾವಕ ಕಥೆ. ದುಲ್ಕರ್ ಇಡೀ ರಾಷ್ಟ್ರದ ಮೆಚ್ಚುಲಿ ಪಡೆದರು ಈ ಮೂಲಕ. ನಂಬರ್ 1, ಕಮ್ಮಟ್ಟಿ ಪಾಡಂ. ಟಾಪ್ ನಂಬರ್ 1,
ಕಮ್ಮಟ್ಟಿಪಾಡಂ. ದುಲ್ಕರ್ ಇಲ್ಲಿ ಪ್ರೌಢ ಗ್ಯಾಂಗ್ಸ್ಟರ್ ಕಥೆಯ ಮೂಲಕ ತನ್ನ ವೃತ್ತಿಜೀವನದಲ್ಲಿ ತೀವ್ರತೆಯ ಸೇರಿದ ನಟನಾಗುತ್ತಾರೆ. ನಿಜ ಜೀವನದ ಹಿನ್ನೆಲೆಯಲ್ಲಿ ಸಾಗುವ ಕಥೆ ದುಲ್ಕರ್ ಅಭಿನಯದ ಎತ್ತರದ ಮಟ್ಟ ತೋರಿಸುತ್ತದೆ. ಇದು ಕ್ಲಾಸ್ ಜೊತೆಗೆ ಮಾಸ್ ಚಿತ್ರ. ಈಗ ನಿಮಗೆಲ್ಲ ಹೇಳಿ, ನಿಮ್ಮ ಫೇವರಿಟ್ ದುಲ್ಕರ್ ಚಿತ್ರ ಯಾವುದು? ಕಮೆಂಟ್ ಮಾಡಿ, ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಹೀಗೆ ಸಿನಿಮಾ ಪ್ರೀತಿಯಿಂದ ಬೆಂಬಲ ನೀಡ್ತಾ ಇರಿ. ಇದು ನಿಮ್ಮ ಆತ್ಮೀಯ ಸಂಗಾತಿ. ಧನ್ಯವಾದಗಳು. ಮತ್ತೊಂದು ಸಿನಿಮಾಯಾನದಲ್ಲಿ ಮತ್ತೊಂದು ದಿನ ಭೇಟಿಯಾಗೋಣ.